ಮಾಡಲಿಕ್ಕಾಗಲ್ಲ, ಅದನ್ನು ಇಲ್ಲಿಗೆ ಬಂದ್ ಮಾಡಬೇಕು ಅನ್ನೋಂಥ ಚಿಂತನೆಯನ್ನು ಮಾಡಿ ಇವತ್ತಿನ ದಿವಸ ನಾವು ನಕಲಿ ವೃತ್ತಿಗಳ ಬಗ್ಗೆ ಒಂದು ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿದ್ವಿ. ಸಾಕಷ್ಟು ಜನಕ್ಕೆ ನಾವು ಕೇಳಿದಾಗ ಜಡ್ಜಸ್ ಕೇಳ್ತಾ ಇದ್ದಾರೆ 2013ಕ್ಕಿಂತ ಮೊದಲು ನಾವು ಎನ್ರೋಲ್ಮೆಂಟ್ ನಂಬರ್ ಹಾಕಿದ್ರೆ ವೆಬ್ಸೈಟ್ನಲ್ಲಿ ನೋಡಿ ಫೋಟೋ ಸಿಗ್ತಾ ಇಲ್ಲ ಅಂತ. ಅದಕ್ಕೆ 2003ಕ್ಕಿಂತ ಮೊದಲು ಯಾರು ಎನ್ರೋಲ್ಮೆಂಟ್ ಆಗಿದ್ದೀರಿ ಅವರೆಲ್ಲರೂ ಫೋಟೋ ಕೊಡುವಂಥ ವ್ಯವಸ್ಥೆ ಆಗ್ತಿತ್ತು. ಅದ್ರ ಜೊತೆಗೆ ಈಗಾಗಲೇ ID ಕಾರ್ಡು ಮತ್ತು ವಿಳಾಸ ಚೇಂಜ್ ಇದ್ರೆ ಅದನ್ನು ಸಹ ಇಲ್ಲೇ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ನೋಡಿ, ಪರಿಹಾರ ದಂಡದಲ್ಲಿ ಸ್ವಲ್ಪ ಅವರಿಗೆ ನೋಡಿ ಪೂರ್ತಿ ಬರೋಂಗೆ ಮಾಡ್ಕೊಡಿ ಅಂತ. ಆದ್ರೆ ಕಲ್ಯಾಣ ನಿಧಿ ಏನ್ ಟ್ರಸ್ಟ್ ಕಮಿಟಿ ಇರುತ್ತೆ, ಆ ಕಮಿಟಿ ಕಾನೂನು ವ್ಯಾಪ್ತಿನ ಬಿಟ್ಟು ಆಚೆ ಕೆಲಸ ಮಾಡೋಕ್ಕಾಗಲ್ಲ. ಆ ಕೆಲಸ ಮಾಡೋ ಸಂದರ್ಭದಲ್ಲಿ ನಾವು ನೋಡಿದ ಸಂದರ್ಭದಲ್ಲಿ ನಮ್ಮ ಈಗಿರುವಂತ ವೆಲ್ಫೇರ್ ಕಮಿಟಿನಲ್ಲಿ ಆ ಫಂಡ್ ಅನ್ನ ತಗೋಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಅವರು ಹಣವನ್ನ ಹೊಂದಿಕೆ ಮಾಡ್ಕೊಂಡು ಹೋಗಬೇಕು ವರ್ಷಕ್ಕೊಂದ್ಸಾರಿ. ನಮ್ಮೂರು PAJJY ಬ್ಯಾಂಕ್ನಿಂದ ನಾವು 436 ರೂಪಾಯಿ ವಿಮೆ ಮಾಡಿಸಿದ್ದೀವಿ ಮತ್ತು 20 ರೂಪಾಯಿದು ವಿಮೆ ಮಾಡಿಸಿದ್ದೀವಿ. ನಾವು ಮಾಡಿಸಿದ್ದೀವಿ, ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಮಾಡಿಸಿದ್ದೀವಿ. ನೀವು ಮಾಡಿಸ್ರಿ, ಇದರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬ ಅಪಘಾತ ಆದಾಗ ವಿಮೆ ಚೆನ್ನಾಗಿ ಅನುಕೂಲ ಆಗುತ್ತದೆ ಅಂತ ಹೇಳ್ತೀವಿ. ಮತ್ತು ನಾವು ಡೆತ್ ಆದರೆ ನಮ್ಮ ಫ್ಯಾಮಿಲಿಗೆ ಅನುಕೂಲ ಆಗಲಿ, ಇರೋರಿಗಾದರೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಾಡಿಸ್ತಾ ಇದ್ದೀವಿ ಸರ್. ಎಲ್ಲರಿಗೂ ನಮ್ಮ ಸಂಘದಲ್ಲಿ ಸಮೇತ ನಾವು ಮನೆ ವಿಸಿಟ್ ಕೊಟ್ಟು ಹೇಳಿದ್ದೀವಿ. PM SBO ಮತ್ತು PMJJY ಬಗ್ಗೆನೂ ಮನೆಗೆ ಹೋಗಿ ವಿಸಿಟ್ ಮಾಡಿ ಎಲ್ಲರಿಗೂ ಹೇಳಿದ್ದೀವಿ ಸರ್. ಕೆಲವರು ಯಾರೋ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಕೂಡ ಗೊತ್ತಿಲ್ಲ. ಅದರಿಂದ ದಯಮಾಡಿ ಮತ್ತೊಮ್ಮೆ ನಾನು ಅಂದ್ರೆ ನಮ್ಮ ಆಡ್ನೂರು ಪಂಚಾಯತಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊಳ್ಳೋದಂದ್ರೆ, ನೀವು ಇವತ್ತಿನ ಏನೇ 15 ಪೀಳಿಗೆ ಕೇಳಬೇಕು, ಅಧ್ಯಕ್ಷ ಕೇಳಬೇಕು, ಮೆಂಬರ್ ಕೇಳಬೇಕು, ಸಂಘದಲ್ಲಿ ಕೇಳಬೇಕು ಅಂತ ಏನಿಲ್ಲ. ನಿಮ್ಮ ಅಕೌಂಟ್ ತಗೊಂಡ್ಬಿಟ್ಟು ಒಂದು 20 ರೂಪಾಯಿ, ಒಂದು 436 ರೂಪಾಯಿ ಅವ್ರು ಹೇಳಿದ್ರು. 18ರಿಂದ 70, 18ರಿಂದ 50 ಅದ್ರಲ್ಲಿ ಯಾವ ಸ್ಕೀಮ್ ಬರುತ್ತೋ ಮಿನಿಮಮ್ 20 ರೂಪೀಸ್ ಒಂದಾರ ಸ್ಕೀಮ್ ಅನ್ನ ನೀವು ದಯಮಾಡಿ ನೀವು ಅಕೌಂಟ್ ಹೋಲ್ಡರ್ ಏನಿದಿರೋ ಪ್ರತಿಯೊಬ್ಬರು ಮಾಡಿಸ್ರಿ ಅಂತ ಹೇಳ್ತಾ